ಮಾಡ್ತೀನಿ. ಈ ಸುದ್ದಿ ಕೇಳಿ ನಮಗೆ ಆತಂಕ ಆಗಿದೆ, ಆಶ್ಚರ್ಯ ಕೂಡ ಆಗಿದೆ. ಬಟ್ ವೈದ್ಯಕೀಯ ಲೋಕದಲ್ಲಿರುವ ನಿಮಗಿದು ಕಾಮನ್ ಅನ್ನಿಸ್ತಾ ಅಥವಾ ಆಶ್ಚರ್ಯ ಆಯ್ತಾ? ಇದು ಆಶ್ಚರ್ಯನೇ ಹಾಗೂ ತುಂಬಾ ಆಘಾತಕಾರಿ ಕೂಡ ಮೇಡಮ್. ಯಾಕೆಂತಂದ್ರೆ ನಾವು ಈಗ ಏನ್ ಈ ಮೆಡಿಸಿನ್ಸ್ ಎಲ್ಲ ನೋಡ್ತಾ ಇದೀವಿ, ನಿನ್ನೆಯಿಂದಾನು ಸಾಕಷ್ಟು ಎಲ್ಲ ಚರ್ಚೆಗೂ ಕೂಡ ಕಾರಣ ಆಗಿದೆ. ಎಲ್ಲಾನು ಕೂಡ ತುಂಬಾ ಹೈ ಎಂಡ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನೋಡ್ತಾ ಇರೋ ಮೆಡಿಸಿನ್ಸ್ ಏನಿದಾವೆ ಅವೆಲ್ಲ ಈಗ ಟ್ರೇಡ್ ನೇಮ್ ಗಳು ಏನೇನೋ ಬೇರೆ ಬೇರೆ ಎಲ್ಲ ಇಟ್ಟಿದ್ದಾರೆ. ಆದ್ರೆ ಅದರ ಕಂಟೆಂಟ್ ಗಳನ್ನ ನೋಡ್ತಾ ಹೋದ್ರೆ ಎಲ್ಲ ನಾವು ICU ಅಂದ್ರೆ ಯಾರು ತುಂಬಾ ಸೀರಿಯಸ್ ಆಗಿದ್ದು, ಸೆಪ್ಸಿಸ್ ಅಂದ್ರೆ ತುಂಬಾ ನಂಜರ್ದು, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಸೊ ಅಂತ ಪೇಷಂಟ್ ಗಳಿಗೆ ಕೊಡ್ತಕ್ಕಂತ ಮೆಡಿಸಿನ್ ಗಳಿದಾವೆ. ಅದರಲ್ಲಿ ಈ ಸೆಫ್ಟಾಜಿಡಿಮ್ ಅಂತೀವಿ, ಹೈಯರ್ ಎಂಡ್ ಕೆಫಲೋಸ್ಪೋರಿನ್, ಹಾಗೆ ಅಸ್ಟ್ರಿಯೋನಾಮ್ ಅಂತಿದೆ, ಇನ್ನೊಂದು TG ಸೈಕ್ಲಿನ್ ಅಂತ ಇದಾವೆ. ಸೊ ಇವೆಲ್ಲಾ ಮೆಡಿಸಿನ್ ಗಳು ಕೂಡ ಆ ಇದರಲ್ಲಿ ಇದೆ. ಅದಕ್ಕೆ ಅದರ ಜೊತೆಗೆ ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಕ್ಕಂತ ಕೆಲವೊಂದು ಮೆಡಿಸಿನ್ ಗಳು ಕೂಡ ಇದಾವೆ. ಹಾಗೆ ಅನಸ್ತೀಶಿಯಾ ಕೊಡ್ತಕ್ಕಂತ ಕೆಲವೊಂದು ಮೆಡಿಸಿನ್ ಗಳು ಕೂಡ ಇದಾವೆ. ಸೊ ಇವೆಲ್ಲಾ ಮೆಡಿಸಿನ್ ಗಳು ಕೂಡ ತುಂಬಾ ಕಾಸ್ಟ್ಲಿ. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು. ಯಾಕಂದ್ರೆ ಇವ್ಯಾವು ಕಮ್ಮಿ ಬೆಲೆ ಮೆಡಿಸಿನ್ ಅಲ್ಲ, ತುಂಬಾ ಕಾಸ್ಟ್ಲಿ ಮೆಡಿಸಿನ್ ಗಳು. ಯಾಕಂದ್ರೆ ಒಂದೊಂದು ವಯಲ್ಲೇ ಅದಕ್ಕೆ 5,000, 6,000, 8,000, 10,000 ಇರ್ತಕ್ಕಂತ ಮೆಡಿಸಿನ್ ಗಳು. ಸೊ ಇವರು ಈ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಈ ಹೈ ಎಂಡ್ ಮೆಡಿಸಿನ್ ಗಳನ್ನ ತೆಗೆದುಕೊಂಡು ಯಾವುದೋ ಜಾಲಿ ಇದರಲ್ಲಿ ಅಥವಾ ತುಂಬಾ ಕಮ್ಮಿ ಬೆಲೆಗೆ ಎಲ್ಲಿಂದನೋ ಪ್ರೊಕ್ಯೂರ್ ಮಾಡ್ಕೊಂಡು ಅದಕ್ಕೆ ಈಗ ಸ್ಟ್ಯಾಂಡರ್ಡ್ ಕಂಪನಿಯ ಒಂದು ಲೇಬಲ್ ಗಳನ್ನ ಹಾಕಿ ಇದು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ಎಲ್ಲರಿಗೂ ಕೂಡ ಒಂಥರ ಈಗ ಡಾಕ್ಟರ್ಗಳಿಗಾಗ್ಲಿ ಪೇಷಂಟ್ಗಳಿಗಾಗ್ಲಿ ಇದರ ಸುಳಿವೆ ಅರಿಯೋದಿಲ್ಲ. ಯಾಕೆಂತಂದ್ರೆ ಈ ಕಾಪಿ ಎಷ್ಟು ಚೆನ್ನಾಗಿ ಈ ಮಾಡ್ತಾರೆ ಕೆಲವರು ಅಂದ್ರೆ, ಈಗ ನಾವು ನೋಡ್ತೀವಿ ಈಗ ಸಾಕಷ್ಟು ಈ ಟಿ ಶರ್ಟ್ಗಳು ಅಥವಾ ಶೂಗಳು, ಈ ಬ್ಯಾಗ್ಗಳು, ಇವೆಲ್ಲ ನೋಡಿ ತುಂಬಾ ಸ್ಟ್ಯಾಂಡರ್ಡ್ ಕಂಪನಿ ಪ್ರಾಡಕ್ಟ್ ಗಳನ್ನ ಒಂದು ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಅಂತ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ. ಎಷ್ಟೋ ಗುರುತೇ ಸಿಗಲ್ಲ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ. ಸೊ ನಮ್ಮ ಮೆಡಿಸಿನ್ ಗಳಲ್ಲೂ ಅದೇ ತರ ಆದಾಗ ನಾವು ವೈದ್ಯರಾಗಿದ್ಕೊಂಡು ನಾವು ದಿನನಿತ್ಯ ನೋಡೋವಾಗ್ಲೇ ನಮಗೆ ಕನ್ಫ್ಯೂಷನ್ ಆಗ್ಬೋದು ಯಾವ್ದು ಒರಿಜಿನಲ್ ಇದೆ ಯಾವ್ದು ಡೂಪ್ಲಿಕೇಟ್ ಇದೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ಜೀವರಕ್ಷಕ ಮೆಡಿಸಿನ್ ಗಳು ನಾವೇನು ಪೇಷಂಟ್ ಗಳು ಚೆನ್ನಾಗಾಗ್ಲಿ ಅಂತ ಕೊಟ್ಟಿರ್ತೀವಿ, ಅಲ್ಲಿ ಚೆನ್ನಾಗ್ ಆಗದೆ ಇರೋವಾಗ ಸೊ ನಮಗೂ ಕೂಡ ಅದು ಆಘಾತ ಆಗತ್ತೆ. ಯಾಕಂದ್ರೆ ತುಂಬಾ ಇದು ಜೀವನ್ ಮರಣ ಸಮಸ್ಯೆ ಇದು. ಯಾಕಂದ್ರೆ ಲೈಫ್ ಅಂಡ್ ಡೆತ್ ಇದ್ರಲ್ಲಿ ಇರ್ತಾರೆ. ಎಷ್ಟೋ ಪೇಷಂಟ್ ಗಳು ಇನ್ನ ಕೊನೆ ಉಸಿರು ಎಳಿತಾ ಇರ್ತಾರೆ. ಈ ಮೆಡಿಸಿನ್ಸ್ ಕೊಟ್ಟಾಗ ಸಾಕಷ್ಟು ಎಲ್ಲಾನು ಕೂಡ ರಿಕವರಿ ಆಗ್ತಾರೆ. ಆದ್ರೆ ಇವು ಫೇಕ್ ಆಗಿದ್ದಾಗ ಅಥವಾ ಅದರ ಎಫೆಕ್ಟ್ ಅಷ್ಟೊಂದು ಇರಲ್ಲ, ಎಫಿಕಸಿ ಇಲ್ಲದೆ ಇರುವಾಗ ನಾವು ಇಂಥ ಮೆಡಿಸಿನ್ ಗಳನ್ನ ಕೊಟ್ಟಾಗ ಯಾವ್ಯಾವ ಪೇಷಂಟ್ ಗಳಿಗೆ ಯಾವ ರೀತಿಯಾಗಿ ಅವ್ರು ರಿಕವರಿ ಆಗ್ತಾರೆ ಅಥವಾ ಆಗದೇನೆ ಹೋಗ್ಬೋದು. ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ ಗಳು ನೋಡಿ ಎಲ್ಲ ಕೊನೆ ಸ್ಟೇಜ್ ಅಲ್ಲಿ ಇರ್ತಾರೆ. ಕೆಲವೊಂದು ಕ್ಯಾನ್ಸರ್ಗೆ ಕ್ಯೂರ್ ಇದಾವೆ, ಆದ್ರೆ ಕೆಲವೊಂದು ಕ್ಯಾನ್ಸರ್ ಗಳಿಗೆ ಈಗ ನಾವೇನಾದ್ರೆ ಈಗ ಟ್ರೀಟ್ಮೆಂಟ್ ಕೊಟ್ರೆ 3 ತಿಂಗಳಿರೋರು 3 ವರ್ಷ ಬದುಕ್ಬೋದು, 5 ವರ್ಷ ಬದುಕ್ಬೋದು. ಸೊ ಅಂತವರು ಈ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಕೂಡ ಏನು ಪ್ರಯೋಜನ ಆಗದೆ ಬೇಗ ಸಾವನ್ನಪ್ಪೋ ಚಾನ್ಸಸ್ ಇರ್ತವೆ. ಸೊ ಇದು ಸ್ವಲ್ಪ ಯೋಚನೆ ಮಾಡೋಂಥದ್ದಕ್ಕಿಂತ ಒಂಥರ ಸಂಕಟ ವಿಷಯ. ಅಂದ್ರೆ ನಮಗೂ ಎಲ್ಲ ವೈದ್ಯರುಗಳಿಗೂ ಅಷ್ಟೇ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ಎಲ್ಲ ಟ್ರೀಟ್ಮೆಂಟ್ ಹಾಕಿರ್ತೀವಿ, ಅಲ್ಲಿ ಏನಾದ್ರು ರಿಸಲ್ಟ್ಸ್ ಬರ್ದೇ ಇದ್ದಾಗ ನಮಗೂ ಕೂಡ ಸಂಕಟ ಆಗತ್ತೆ. ಅದೇ ಪೇಷಂಟ್ ಗಳಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಜೀವ ಹೋದ್ರೆ ಅದು ಕೂಡ ಒಂಥರ ಕ್ಷಮಿಸಲಾರದೆ ಇರತಕ್ಕಂತ ಒಂದು ಅಪರಾಧ ಅಂತಾನೆ ಹೇಳ್ಬೇಕಾಗತ್ತೆ.